ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರ ಎಲ್ಲರೂ? ಇವತ್ತು ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಬೇಗನೆ ಆಗುವ ಡಿಶ್ ತೊಗೊಂಡು ಬಂದಿದ್ದೀನಿ. ಎಗ್ಗಿಂದ ಇದನ್ನು ಮಾಡೋದು. ಯಾವಾಗಲೂ ಸೇಮ್ ರೀತಿ ನಾವು ಆಮ್ಲೆಟ್ ಅದು ಇದು ತಿಂತಾ ಇರ್ತೀವಿ. ಇದನ್ನು ಜಸ್ಟ್ ಒಮ್ಮೆ ನೀವು ಟ್ರೈ ಮಾಡಿ. ಇದು ಸ್ನ್ಯಾಕ್ಸ್ಗೆ ಕೂಡ ಯೂಸ್ ಆಗುತ್ತೆ. ಇದರಿಂದ ನೀವು ಸ್ಯಾಂಡ್ವಿಚ್ ಕೂಡ ಮಾಡ್ಬೋದು, ಅಥವಾ ಹೀಗೇ ನೀವು ಇದನ್ನು ಬೈಟಾಗಿ ತಿನ್ಬೋದು. ತುಂಬ ಸಿಂಪಲ್ ಇದೆ ಇದು. ಹಾಗೂ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನು ಇವಾಗ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತೇಳಿ. ಫಸ್ಟಿಗೆ ಆದಷ್ಟು ದೊಡ್ಡ ನೀರುಳ್ಳಿ ತಗೊಳ್ಳಿ. ಅದನ್ನು ಕರೆಕ್ಟಾಗಿ ನೋಡಿ, ಈ ರೀತಿ ರೌಂಡ್ ಬರೋವರೆಗೂ, ಸೈಡಿದ್ದು ಬೇಡ, ಮಧ್ಯ ಉಂಟು ನೋಡಿ ದೊಡ್ಡದು ನೋಡಿ. ಇದನ್ನು ಕರೆಕ್ಟಾಗಿ ಈ ರೀತಿ ರೌಂಡ್ ಸಿಗುವವರೆಗೂ ನೀವು ಈ ರೀತಿ ಇಷ್ಟು ದಪ್ಪವಾಗಿ ಕಟ್ ಮಾಡಬೇಕು. ಹಾಗೂ ಇದರ ಒಳಗಡೆದು ತೆಗೀರಿ. ಹೊರಗಡೆನ ರೌಂಡ್ ಉಂಟು ನೋಡಿ, ಅದನ್ನು ಮಾತ್ರ, ಎರಡು ದೊಡ್ಡ ರೌಂಡ್ ಇರುತ್ತೆ ನೋಡಿ, ಅದನ್ನು ಮಾತ್ರ ತೊಗೊಳ್ಳಿ ನೋಡಿ ಈ ರೀತಿ. ಆಮೇಲೆ ನಾನಿಲ್ಲಿ ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 3 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ 2 ಮೊಟ್ಟೆ ಕೂಡ ಯೂಸ್ ಮಾಡ್ಬೋದು. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕು. ಓಕೆ, ಆಮೇಲೆ ಇದಕ್ಕೆ ಕೆಲವು ತರಕಾರಿ ಹಾಗೂ ಕೆಲವು ಮಸಾಲವನ್ನು ಹಾಕೋಣ. ಅದೇನೆಂದರೆ, ಫಸ್ಟಿಗೆ ನಾನಿಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಆಲೂಗೆಡ್ಡೆ ಬೇಕಿದ್ರೆ ಹಾಕ್ಬೋದು, ಬೀಟ್ರೂಟು. ನಾನಿಲ್ಲಿ ಕ್ಯಾರೆಟ್ ಹಾಗೂ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಚಿಲ್ಲಿ, ಅಂದರೆ ಗ್ರೀನ್ ಚಿಲ್ಲಿ ಉಂಟು ನೋಡಿ, ಹಸಿಮೆಣಸು, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಯಾವುದಂದರೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ. ಬೇಕಿದ್ದರೆ ಕಾರ್ನ್ಫ್ಲವರ್ ಕೂಡ ಹಾಕ್ಬೋದು, ಅಥವಾ ಮೈದಾ ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪು ಕರೆಕ್ಟಾಗಿ ಹಾಕಿ ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಅದಕ್ಕಿಂತ ಮೊದಲು ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ, ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಡಲೆ ಹಿಟ್ಟು ಎಲ್ಲ ಯಾವುದೇ ಗೆಡ್ಡೆ ಇದರಲ್ಲಿ ಉಳಿಬಾರದು, ಸರಿಯಾಗಿದು ಮಿಕ್ಸ್ ಆಗಬೇಕು. ಓಕೆ, ಆಮೇಲೆ ಒಂದು ಆಮ್ಲೆಟ್ ಅಥವಾ ಮೀನು ಯಾವುದು ನೀವು ಕಾಯಿಸ್ತೀವಿ ನೋಡಿ, ಅದು ಅಂತ ಕಾವಲಿ ತಗೊಳ್ಳಿ. ಅದಕ್ಕೆ ನಾನಿವಾಗ ಕೊಕೊನೆಟ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಯಾವಾಗಲೂ ಆಮ್ಲೆಟ್ ಎಲ್ಲ ಮಾಡುವಾಗ ಕೊಕೊನೆಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ ಹಾಕಿದರೆ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಅದು ಅದಕ್ಕೊಂದು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ತೆಂಗಿನೆಣ್ಣೆ ಹಾಕಿದ್ದೀನಿ ನಾನು, ಸ್ವಲ್ಪ ಜಾಸ್ತಿ ನೋಡಿ. ಈ ರೀತಿ ತೆಂಗಿನೆಣ್ಣೆ ಹಾಕಿ ಬಿಸಿ ಹಾಕಿ ಸ್ವಲ್ಪ ಹೊತ್ತು. ಸ್ವಲ್ಪ ಬಿಸಿ ಆದಮೇಲೆ ನಾವು ರೌಂಡ್ ಆಗಿ ಕಟ್ ಮಾಡಿದ ಈರುಳ್ಳಿ ನೋಡಿ, ಅದನ್ನು ಈ ರೀತಿ ಇಟ್ಕೊಳ್ಳಿ. ನೀವು ಎನಿಸ್ಬೋದು, ಸಿಂಪಲ್ಲಾಗಿ ನಾವು ಇಷ್ಟೆಲ್ಲ ಮಾಡೋದಕ್ಕಿಂತ ಕಾವಲಿಯಲ್ಲಿ ಹಾಕಿ ಡೈರೆಕ್ಟಾಗಿ ಆಮ್ಲೆಟ್ ಮಾಡಿ ತಿನ್ಬೋದಲ್ಲ ಅಂತ ಹೇಳಿ. ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ, ಹಾಗೂ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ತಿನ್ನಲಿಕ್ಕೆ ಇಷ್ಟ ಇರುತ್ತಲ್ವ. ಆ ಕೊಕೊನೆಟ್ಟಲ್ಲಿ ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದು ತಿನ್ನಲಿಕ್ಕೆ ಅದರ ಟೇಸ್ಟೇ ಬೇರೆ ಇರುತ್ತೆ. ಜಸ್ಟ್ ಒಮ್ಮೆ ನೀವು ಟ್ರೈ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ ನೋಡಿ, ಬಿಸಿ ಆದಮೇಲೆ, ಒಳ್ಳೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಒಂದೊಂದು ಸ್ಪೂನ್ ತೆಗೆದು ಇದರ ಒಳಗೆ ಹಾಕಿಬಿಡಿ. ಈ ರೀತಿ ಕೆಲವೊಮ್ಮೆ ಹೊರಗೆ ಬರುತ್ತೆ, ಹೊರಗೆ ಬಂದರೆ ಪರವಾಗಿಲ್ಲ, ಆದರೆ ಸರಿಯಾಗಿ ಬಿಸಿ ಆದಮೇಲೆ ಈ ರೀತಿ ಹಾಕಿ. ಓಕೆ, ಇವಾಗ ಎಲ್ಲದಕ್ಕೂ ಹಾಕಿ ಆಗಿದೆ. ಇದು ಸ್ವಲ್ಪ ಹೊತ್ತು ಫ್ರೈ ಆಗುವವರೆಗೂ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಡೋಣ. ಆಮೇಲೆ ಇದನ್ನು ನಾವು ಟರ್ನ್ ಮಾಡೋಣ. ಈಸಿಯಾಗಿ ಇದು ಟರ್ನ್ ಆಗುತ್ತೆ. ಇದಕ್ಕಿಂತ ಮೊದಲು ಇದರ ಮೇಲೆ ಸ್ವಲ್ಪ ಕೊಕೊನೆಟ್ ಆಯಿಲನ್ನು ಹಾಕಿ, ಬೇಕಿದ್ದರೆ ಮೇಲಿಂದ ಸ್ವಲ್ಪ ಪೆಪ್ಪರ್ ಎಲ್ಲ ಹಾಕ್ಬೋದು ನೀವು. ಹಾಗೂ ಸೈಡಲ್ಲಿ ನೋಡಿ ಈ ರೀತಿ ಬಂದಿದ್ದರೆ ಅದನ್ನು ಕಟ್ ಮಾಡಿ ತೆಗೀರಿ. ಈಸಿಯಾಗಿ ನಮಗೆ ಟರ್ನ್ ಮಾಡಲಿಕ್ಕೆ ಬೇಕಲ್ವ, ಮಗುಚಿ ಹಾಕಲಿಕ್ಕೆ. ಹಾಗಾಗಿ ಈ ರೀತಿ ಕಟ್ ಮಾಡಿದರೆ ಆಯಿತು. ಓಕೆ ನೋಡಿ, ಇವಾಗ ನಾನು ಟರ್ನ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಈಸಿಯಾಗಿ ಬರುತ್ತೆ ನೋಡಿ. ಆ ಈರುಳ್ಳಿ ಅದರಲ್ಲಿ ಕೆಂಪಾಗಿ ಆ ತೆಂಗಿನೆಣ್ಣೆಯಲ್ಲಿ ಫ್ರೈ ಆಗಿರುತ್ತಲ್ಲ, ತುಂಬ ಚೆನ್ನಾಗಿ ಆಗುತ್ತೆ. ತೆಂಗಿನೆಣ್ಣೆ ಇಲ್ಲದಿದ್ದರೆ ನೀವು ಯಾವುದು ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತೀರಿ ನೋಡಿ, ಅದನ್ನು ಯೂಸ್ ಮಾಡ್ಬೋದು ನೋಡಿ. ಈ ರೀತಿ
ಇದನ್ನು 2 ಬ್ರೆಡ್ ಇರುತ್ತೆ ನೋಡಿ, ಅದರ ಮಧ್ಯೆ ಹಾಕಿ ತಿಂದರೆ ಸ್ಯಾಂಡ್ವಿಚ್ ರೀತಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಆಮೇಲೆ ಇದನ್ನು ತೆಗೀರಿ. ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡಿ, ಜೋರಲ್ಲಿ ಇಡಬೇಡಿ ಫ್ರೈ ಆಗಲಿಕ್ಕೆ. ಓಕೆ, ಇವಾಗ ಸ್ವಲ್ಪ ಹೊತ್ತಾಯಿತು, ಫ್ರೈ ಆಗಿದೆ ಇದು. ಇವಾಗ ನಾನು ಇದನ್ನು ತೆಗಿತೀನಿ. ನೋಡಿ ಎಷ್ಟು ಈಸಿಯಲ್ಲಿ ತೆಗಿಲಿಕ್ಕೆ ಬರುತ್ತೆ. ಇದೇ ರೀತಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾಡ್ಬೋದು. ನಾನು ಹೇಳಿದಲ್ವ 2 ಬ್ರೆಡ್ ಒಳಗೆ ಇದನ್ನು ಹಾಕಿ ಅದು ಹೀಗೇ ತಿನ್ನಲಿಕ್ಕೆ ಇದು ತುಂಬ ಟೇಸ್ಟಾಗಿರುತ್ತೆ, ಹಾಗೂ ಹೆಲ್ದಿ ಕೂಡ. ಇದರಲ್ಲಿ ಎಲ್ಲ ತರಕಾರಿ ಕೂಡ ಇದೆ, ಹಾಗೂ ಎಗ್ ಅಂತೂ ಮಕ್ಕಳಿಗೆ ಎಲ್ಲದಕ್ಕೂ ಹೆಲ್ದಿನೇ, ನೀರುಳ್ಳಿ ಕೂಡ ಹೆಲ್ದಿನೇ. ಹಾಗಾಗಿ ಜಸ್ಟ್ ಒಮ್ಮೆ ಟ್ರೈ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.